ಎಸ್ಟಿ ಸಮುದಾಯಕ್ಕೆ ಸೇರುತ್ತಾ ಕುರುಬ ಸಮುದಾಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಕುರುಬ ಸಮುದಾಯಕ್ಕೆ ಗಿಫ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್. ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷದಲ್ಲೇ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ವಪಕ್ಷದ ನಾಯಕರೇ ಸದ್ಯ ಕೊತ ಅಂತ ಇದ್ದಾರೆ. ಕುರುಬ ಸಮುದಾಯಕ್ಕೆ ಗಿಫ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್. ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷದಲ್ಲೇ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಸಿಎಂ ಈ ನಿರ್ಧಾರಕ್ಕೆ ಬಲಗೈ ಬಂಟ ನೇರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ವಾಲ್ಮೀಕಿ ಸಮುದಾಯದ ಲೀಡರ್ ಮಾತನಾಡಿದ್ದಾರೆ. ನೋಡಿ, ಹಿಂದೆ ಈ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂಥ ಅವಧಿಯಲ್ಲಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಥರದ ಬೆಳವಣಿಗೆ ಆಗಿತ್ತು, ಆಮೇಲೆ ಈ ಥರದ ಸೆನ್ಸಿಟಿವ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಾದಂಥ ರಿಯಾಕ್ಷನ್ಗಳು ಬರುತ್ತೆ ಅಂತ ಕುರುಬ ಜಾತಿಗೆ ಎಸ್ಟಿ ಮೀಸಲಾತಿ ಕೊಡೋದಕ್ಕೆ ಸಿಎಂ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಸಭೆಯನ್ನು ನಡೆಸಿ ಮತ್ತೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಪ್ಲಾನ್ ನಡೆದಿದೆ. ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅಧಿಕಾರಿಗಳ ಸಭೆಯನ್ನು ನಡೆಸಿ ಮತ್ತೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಪ್ಲಾನ್ ನಡೆದಿದೆ. ಅಂದ್ರೆ ಎಸ್ಟಿಗೆ ಜಾತಿ ಸೇರಿಸುವಂತ ಅಧಿಕಾರ ಏನಿದೆ ಅದು ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರ ಮಾತ್ರ ಜಾತಿ ಸೇರಿಸುವಂತ ಅಧಿಕಾರ ಹೊಂದಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಎರಡು ಜಾತಿಗಳ ನಡುವೆ ಕಂದಕ ಶುರು ಮಾಡುವಂತಹ ಕೆಲಸ ಬೇಡ. ಜಾತಿಯನ್ನ ಎಸ್ಟಿಗೆ ಸೇರಿಸಬೇಕು ಅಂದ್ರೆ ಅದು ಟ್ರೈಬಲ್ ಗುಣಲಕ್ಷಣಗಳಿರಬೇಕು. ಹೀಗಾಗಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋದಕ್ಕೆ ಆಗಲ್ಲ, ಇದೊಂದು ಗಿಮಿಕ್ ಅಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಚಿಟ್ ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಹಿರಿಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ, ಆದರೆ ಅಭಿವೃದ್ಧಿ ಕೆಲಸಗಳಿಗಿಂತಲೂ ಹೆಚ್ಚು ಚರ್ಚೆ ಆಗುವಂಥದ್ದು ಜಾತಿ ವಿಚಾರ. ಬಹಳಷ್ಟು ಗೊಂದಲಗಳು ಈಗ ಸೃಷ್ಟಿಯಾಗಿದ್ದಾವೆ. ಅದರಲ್ಲೂ ಹಿಂದೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ರಿಪೋರ್ಟ್ ಬಗ್ಗೆ ಪ್ರಬಲ ಸಮುದಾಯಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಅನಿವಾರ್ಯವಾಗಿ ಮರುಸರ್ವೆ ಮಾಡುವಂತಹ ಒಂದು ಪರಿಸ್ಥಿತಿ ಸರ್ಕಾರದ ಮುಂದೆ ಬಂತು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮರುಸರ್ವೆಗೂ ಕೂಡ ಆದೇಶವನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಪ್ರಬಲ ಸಮುದಾಯಗಳಿಂದ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪ ಮತ್ತು ಅಸಮಾಧಾನಗಳಿದ್ದಾವೆ. ಸಣ್ಣ ಸಮುದಾಯಗಳು, ಹಿಂದುಳಿದ ಸಮುದಾಯಗಳಿಂದ ಆಕ್ಷೇಪ ಮತ್ತು ಅಸಮಾಧಾನ ಇಲ್ಲ. ಪ್ರಬಲ ಸಮುದಾಯಗಳಿಂದ ಪ್ರತಿ ಬಾರಿಯೂ ಕೂಡ ನೀವು ಮಾಡ್ತಾ ಇರುವಂತಹ ಜಾತಿ ಗಣತಿ ವಿಚಾರಕ್ಕೆ ದೊಡ್ಡ ಮಟ್ಟದ ಒಂದು ಅಪಸ್ವರ ಬರ್ತಾ ಇದೆ. ಈಗಲೂ ಕೂಡ ಅಂಥದ್ದೇ ಒಂದು ಅಪಸ್ವರ ಇದೆ ಸರ್. ಇದಕ್ಕೆ ಯಾವ ಪರಿಹಾರವನ್ನು ಕಂಡುಕೊಂಡಿದ್ದೀರಾ? ಅಲ್ಲ, ಹಿಂದೆ ಮಾಡಿದ ಜಾತಿ ಗಣತಿಗೆ ಎಲ್ಲರ ವಿರೋಧವಾಗಿತ್ತು. ಯಾಕಂದರೆ ವಿರೋಧ ಅಂದರೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಅಷ್ಟೇ ಭಾವನೆ. ನಮ್ಮದು 70 ಲಕ್ಷ ಇತ್ತು, ನೀವು 50 ತೋರಿಸಿದ್ರ, ನಾವು 90 ಇದ್ವಿ, 70 ಅಂತ ಆ ರೀತಿ ಅಬ್ಜೆಕ್ಷನ್ ಇದೆ ಹೊರತಾಗಿ ಮಾಡಬಾರ್ದು ಅನ್ನೋದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಅದಕ್ಕೇ ಮತ್ತೆ ಮರುಸರ್ವೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ್ದು. ಅಂದರೆ ಅದು ಗೊಂದಲ ಬೇಡ, ಇನ್ನೊಂದು ಸಾರಿ ಮಾಡೋಣ, ನಿಮ್ಮ ಸಮಾಜ ನೀವು ಜಾಗೃತಿ ವಹಿಸಿ, ನೀವು 80 ಹೇಳಿದ್ರ 80 ಇದ್ರೆ ಬರ್ಸಿ, 70 ಇದ್ರೆ 70 ಬರ್ಸಿ ಅನ್ನೋದಕ್ಕಾಗಿ ಮತ್ತೊಮ್ಮೆ ಸರ್ವೆ ಮಾಡಲಿಕ್ಕೆ ಸಿಎಂ ಅವರು ಆದೇಶ ಮಾಡಿದ್ದಾರೆ. ಈಗ ಮರುಸರ್ವೆ ಮಾಡುವಂಥ ಒಂದು ಸಂದರ್ಭದಲ್ಲಿ 22ನೇ ತಾರೀಕಿಂದ ಮರುಸರ್ವೆ ಆರಂಭ ಆಗಬೇಕು. ಈಗಲೂ ಕೂಡ ಲಿಂಗಾಯತ ಸಮುದಾಯದಲ್ಲಿ ಬಹಳಷ್ಟು ಅಪಸ್ವರಗಳಿದ್ದಾವೆ, ಅಸಮಾಧಾನಗಳಿದ್ದಾವೆ. ನಿನ್ನೆ ಕ್ಯಾಬಿನೆಟಲ್ಲೂ ಕೂಡ ಇದೇ ಚರ್ಚೆ ಆಗಿದೆ. ಲಿಂಗಾಯತ ಸೇರಿದಂತೆ ಹಲವು ಸಮುದಾಯಗಳಲ್ಲಿ ಈ ಆಕ್ಷೇಪಗಳಿವೆ. ಇದಕ್ಕೆ ಯಾವ ಪರಿಹಾರವನ್ನು ಕಂಡುಕೊಂಡ್ರೆ ನಿನ್ನೆ ಸಂಪುಟ ಸಭೆಯಲ್ಲಿ? ಅಲ್ಲ, ನಿನ್ನೆ ಬಂದದ್ದು ಕೇವಲ ಎಕ್ಸ್ಟ್ರಾ ಏನು ಸರ್ವೆಯಲ್ಲಿ, ಹಿಂದಿನ ಸರ್ವೆಯಲ್ಲಿ ಏನು ಎಕ್ಸ್ಟ್ರಾ ಜಾತಿಗಳ ನಮೂದಾಗಿತ್ತು ಸುಮಾರು 200.
ಅದು ಬರೋದ್ರಿಂದ ಇದು ಸಮಸ್ಯೆ ಗೊಂದಲ ಆಗಿತ್ತು. ಈಗ ಅದನ್ನು CM ಅವರು ಅದ್ರ ಬೇಡ, ಏನು ನಮ್ಮ ಆಸ್ ಪರ್ ಶೆಡ್ಯೂಲ್ ಇದೆ ಜಾತಿ, ಅದನ್ನು ಮಾತ್ರ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಈ ನಡುವೆ ಸರ್, ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಒತ್ತಾಯ ಬಹಳಷ್ಟು ವರ್ಷಗಳಿಂದ ಇದೆ. ಆದರೆ ಈಗ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಮುತುವರ್ಜಿ ವಹಿಸಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಅಷ್ಟು ಅವರು ಅದಕ್ಕೆ ಧ್ವನಿ ಎತ್ತಿರಲಿಲ್ಲ. ಈಗ ದೊಡ್ಡ ಮಟ್ಟದ ಧ್ವನಿ ಎತ್ತಿದ್ದಾರೆ. ಇದು ಒಂದು ರೀತಿ ನಾಯಕ ಸಮುದಾಯದ ನಾಯಕರಾಗಿ ತಾವು ಕೂಡ ಇದ್ದೀರಿ, ಮುಖ್ಯಮಂತ್ರಿಗೆ ಆಪ್ತರು ಕೂಡ. ಈಗ ನಿಮ್ಮ ನಿಲುವೇನು? ನೋಡಿ, ಇದ್ರಾಗ ಯಾರು ನಿಲುವು ಪ್ರಶ್ನೆ ಇಲ್ಲ. ಯಾರು ಟ್ರೈಬಲ್ ಕ್ಯಾರೆಕ್ಟರ್ ಇದೆ ಅವರು ಎಷ್ಟಿಗೆ ಸೇರ್ತಾರೆ. ಹೌದು, ಇದು 20 ವರ್ಷಗಳಿಂದ ಭಾಳ ಸಮುದಾಯಗಳನ್ನು ಸೇರಿಸ್ಬೇಕಂತ ಪ್ರಯತ್ನ ನಡೀತಾನೆ ಇದೆ. ಸೊ ಯಾರಿಗಿದೆ ಅವನನ್ನು ಕೇಂದ್ರ ಸರ್ಕಾರ ಅವಕಾಶ ಕೊಡ್ತಾರೆ. ಮತ್ತು ಈಗ ಮನೆ ಶಿಫಾರಸು ಮಾಡಿದ್ದು ಇದು ಹಳೇದದು 13 ಹಿಂದಿನ ಸರ್ಕಾರದಲ್ಲಿ ಹೋದಂಥ ಒಂದು ಪ್ರಪೋಸಲು ವಾಪಸ್ ಬಂದಿದೆ. ಸ್ಪಷ್ಟೀಕರಣಕ್ಕೆ ಹೇಳಿ ವಾಪಸ್ ಸ್ಪಷ್ಟೀಕರಣ ಹೇಳಿದ್ದಾರೆ. ಅದು ಮಾಡುವಂಥದ್ದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರ್ತದೆ, ರಾಜ್ಯ ಸರ್ಕಾರಕ್ಕೆ ಏನೂ ಸಂಬಂಧ ಇಲ್ಲ. ಸುಮ್ಮನೆ ನಾವಿಲ್ಲಿ ಘರ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನಾವು ಮಾಡಿದ ತಕ್ಷಣ ಸೇರಿಸ್ತಾರಂತ ಹೇಳಲಿಕ್ಕಾಗಲ್ಲ, ಬಿಡ್ತಾರಂತ ಹೇಳಲಿಕ್ಕಾಗಲ್ಲ. ಅದು ಕರೆಕ್ಟ್ ಇದ್ದರೆ ಮಾಡೇ ಮಾಡ್ತಾರೆ. ಸುಮ್ಮನೆ ನಾವಿಲ್ಲಿ ಘರ್ಷಣೆ ಮಾಡೋದು, ಅವ್ರ ಮ್ಯಾಗ ಆಪಾದನೆ ಮಾಡೋದು, ಗೊಂದಲ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸರ್, ದೇವರಾಜ ಅರಸು ಅವರ ಕಾಲದಲ್ಲೇ ST ಪ್ರವರ್ಗಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಶಿಫಾರಸು ಮಾಡಿದ್ರು. ಆಗಲೂ ಕೂಡ ರಿಜೆಕ್ಟ್ ಆಗಿ ಬಂತು. ಅದಾದ ಬಳಿಕ BJP ಸರ್ಕಾರ ಇದ್ದಾಗಲೂ ಕೂಡ ಮತ್ತೆ ಶಿಫಾರಸು ಮಾಡಿದ್ರು, ಮತ್ತೆ ಈಗ ವಾಪಸ್ ಬಂದಿದೆ. ಹೀಗಾಗಿ ಪದೇ ಪದೇ ಈ ರೀತಿ ಮಾಡೋದ್ರಿಂದ ಕೇವಲ ಒಂದು ಚರ್ಚೆ ಹುಟ್ಟಾಕೋದು ಬಿಟ್ರೆ ಆ ಸಮುದಾಯಕ್ಕೂ ಲಾಭ ಸಿಗ್ತಿಲ್ಲ, ಬೇರೆ ಸಮುದಾಯಗಳಿಗೆ ಒಂದಷ್ಟು ಸಮಸ್ಯೆಗಳು ಸೃಷ್ಟಿ. ಅನಾವಶ್ಯಕ ಘರ್ಷಣೆ ಅಂತ ನಾ ಹೇಳಿದ್ದೀನಿ. ಅನಾವಶ್ಯಕ ಘರ್ಷಣೆ ಎರಡೂ ಸಮುದಾಯದಲ್ಲಿ ಆಗ್ತಾ ಇದೆ, ಆಗಬಾರ್ದು, ಸ್ಟಾಪ್ ಆಗಬೇಕು. ಅದು ಯಾರು ಇದ್ದಾರೆ ಅವ್ರು ಸಿಗ್ತೈತೆ, ಯಾರಿಲ್ಲ ಅವ್ರಿಗೆ ಸಿಗೋಲ್ಲ. ಈ ಚರ್ಚೆ ಹುಟ್ಟಾಕದ ಬಳಿಕ ನೀವು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರೆ, ಚರ್ಚೆ ಮಾಡಿದ್ರೆ ಸರ್? ಇಲ್ಲ, ನೋಡೋಣ, ಭೇಟಿಯಾಗಿಲ್ಲ, ಇನ್ನೂ ಭೇಟಿಯಾಗಿ ಚರ್ಚೆ ಮಾಡ್ತೀವಿ. ಸರ್, ಜಾತಿ ಗಣತಿ ವಿಚಾರದಲ್ಲಿ ಈಗ ನಿಗದಿತ ಸಮಯದಲ್ಲೇ ಜಾತಿ ಗಣತಿ ಶುರುವಾಗುತ್ತಾ? ಯಾಕಂದ್ರೆ ಗೊಂದಲಗಳು ಹೆಚ್ಚಾಗ್ತಿದ್ವು. ಎಲ್ಲ ನನ್ನ ಮಾಹಿತಿ ಪ್ರಕಾರ 22ಕ್ಕೆ ಆಗತ್ತೆ, ಮಿಕ್ಕಿದು ಅದು CM ಅವ್ರಿಗೆ ಬಿಟ್ಟದ ವಿಚಾರ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಒಂದು ಬಹಳಷ್ಟು ಸ್ಪಷ್ಟವಾದಂತಹ ಒಂದು ನುಡಿಗಳು. ಕ್ಯಾಮರಾಮನ್ ಲಕ್ಷ್ಮೀಕಾಂತ್ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.